ಇನ್ನು ಚಿತ್ರರಂಗದಲ್ಲಿ ಅವ್ರದ್ದಂಥ ರೀತಿಯಲ್ಲಿ ಛಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ ನಟ ಗಣೇಶ್ ಅವರು ಇನ್ನು ನೆನಪು ಮಾತಂದ್ರೆ ಹೇಳ್ಬೋದು. ಅವರು ಚಿತ್ರರಂಗದಲ್ಲಿ ಅತಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ನಟ ಗಣೇಶ್ ಅವರು ಈಗ ನೆನಪಾಗಿ ಉಳಿದಿರುವಂಥದ್ದು ನಿಜಕ್ಕೂ ಒಂದು ರೀತಿ ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ನೀವು ಮಳೆಯಲ್ಲಿ ಜೊತೆಲಿರ್ಬೋದು, ಮುಂಗಾರ ಮಳೆ ಸರ್ಕಸ್ ಇರ್ಬೋದು, ಚೆಲ್ಲಾಟ ಸಿನಿಮಾದ ಮೂಲಕ ಬಂದಂಥ ಇವರು ಮೂಲತಃ ಉದಯ ಟಿ ಕಾಮಿಡಿ ಟೈಮಲ್ಲಿ ಕಾಣಿಸ್ಕೊಂಡಂಥ ಅದ್ಭುತವಾದಂಥ ಕಲಾವಿದ. ಮತ್ತು ಲವರ್ ಬಾಯ್ ಆಗಿ ಕೂಡ ಕಾಣಿಸ್ಕೊಂಡು ಸೂಪರಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರಂಥ ದೊಡ್ಡ ನಟ ಅಂತ ಹೇಳ್ಬೋದು. ಇಂಥ ನಟ ಇದೀಗ ನೆನಪಾಗಿ ಉಳಿದಿರೋಂಥ ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಯಾಕೆಂದರೆ ಇತ್ತೀಚೆಗೆ ನಮ್ಮ ಗಣೇಶ್ ಅವ್ರಿಗೆ ಈ ಬಗ್ಗೆ ಕೇಳಿದರು. ಒಬ್ಬರು ಯೂಟ್ಯೂಬ್ನವ್ರು ಕೇಳಿದಾಗ ಯಾಕೆ ಸರಿ ಸಿನಿಮಾಗಳು ಮಾಡ್ತಿದ್ದಾರೆ, ಒಳ್ಳೆ ಕಥೆಗಳು ನಮಗೆ ಸಿಗ್ತಿಲ್ಲ, ಮತ್ತು ಒಳ್ಳೆ ಕಥೆ ಅಂತರಗಳು ಕೂಡ ನಮಗೆ ಹೊಂದಾಣಿಕೆ ಆಗಿ ಬಂದಿಲ್ಲ. ಆ ಕಾರಣಕ್ಕಾಗಿ ಸಿನಿಮಾದಿಂದ ಸ್ವಲ್ಪ ನಾವು ದೂರನೇ ಉಳಿದಿದ್ದೀವಿ. ಒಳ್ಳೆ ಕಥೆಗಳು ಬಂದರೆ ಮಾತ್ರ ಮಾಡ್ತೀವಿ. ಯಾಕೆಂದರೆ ನಿರ್ಮಾಪಕರಿಗೆ ಇತ್ತೀಚೆಗೆ ಲವ್ ಸಿನಿಮಾಗಳು ಮಾಡೋದಷ್ಟು ಬಂಡವಾಳ ಹೂಡೋಷ್ಟು ಅವ್ರಿಗೂ ತೋಡ ತಾಳ್ಮೆ ಇಲ್ಲ, ಏನೂ ಮಾಡೋವಾಗಿಲ್ಲ, ಇದೇ ಪರಿಸ್ಥಿತಿ ಅಂತಲೂ ಕೂಡ ಅವರು ತುಂಬಾ ಭಾವನಾತ್ಮಕವಾಗಿ ಹೇಳ್ತಾರೆ. ಹೀಗಾಗಿ ಚಿತ್ರರಂಗದಿಂದ ಇದು ನೆನಪಾಗಿ ಮಾತ್ರ ನಾವು ಉಳಿದಿದ್ದೇವೆ ಅಂತ ಕೂಡ ಹೇಳ್ಕೊಳ್ತಾರೆ. ಸದ್ಯ ಒಳ್ಳೆ ಕಥೆ ಸಿಗೋದು ಖಂಡಿತ ನಾವು ಮುಂದಿನ ದಿನಗಳಲ್ಲಿ ಸಿನಿಮಾ ಮಾಡ್ತೀವಿ ಅಂತ ಹೇಳಿದರೆ. ಸದ್ಯ 45ನೇ ಸಿನಿಮಾ ಒಂದು ಲಾಂಚ್ ಆಗುವ ಸಾಧ್ಯತೆ ಇದೆ ಗಣೇಶ್ ಅವ್ರದ್ದು ಅಂತ ಕೂಡ